ಪತ್ರಿಕಾ ಮಿತ್ರರಿಗೆ ನನ್ನ ಒಂದು ನಮಸ್ಕಾರಗಳು. ಇವತ್ತಿನ ದಿವಸ ನಾನು ಒಂದು ನಮ್ಮ ಕಮಿಷನರ್ ಅವರ ಏನು ನಿರ್ದೇಶನದಂತೆ ತಮಗೆ ನಾವು ತುರ್ತು ಒಂದು ಮಾಹಿತಿಯನ್ನು ತಮ್ಮ ಜೊತೆಲಿ ಹಂಚ್ಕೊಳ್ಳಲಿಕ್ಕೆ ನಾವು ಇವತ್ತಿನ ದಿವಸ ಕರೆದಿದ್ದೀವಿ. ವಿಚಾರ ಏನಂದರೆ, ಸುಮಾರು ಶನಿವಾರ ಸಂಜೆ ಒಂದು ತಮ್ಮ ಇದರಲ್ಲಿ ಯೂಟ್ಯೂಬಲ್ಲಿ ಏನು ಮಾಧ್ಯಮ ಮಿತ್ರರ ಒಂದು ಯೂಟ್ಯೂಬಲ್ಲಿ ಒಂದು ಪ್ರಸಾರ ಆಗುತ್ತೆ. ಏನು ಪ್ರಸಾರ ಆಗುತ್ತೆ ಅಂದರೆ, ಕೋರ್ಟಲ್ಲಿ ಶೌಚಾಲಯನ ಕಟ್ಟದಲ್ಲೇ ಏನೋ ಒಂದು ಕೋರ್ಟನ್ನು ಚೀಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಒಂದು ಪ್ರಸಾರ ಆಗಿರುವಂಥ ಸುದ್ದಿ ಬಗ್ಗೆ ನಾವು ಆ ಒಂದು ಸುದ್ದಿ ಬಗ್ಗೆ ನಾವು ಒಂದು ಸ್ಪಷ್ಟೀಕರಣ ಮತ್ತು ವಾಸ್ತವವಾದಂತಹ ವರದಿಯನ್ನು ತಮ್ಮ ಜೊತೆಲಿ ಹಂಚ್ಕೊಳ್ಳಿಕ್ಕೋಸ್ಕರ ನಾನು ಇವತ್ತು ತಮ್ಮನ್ನೆಲ್ಲ ಒಂದು ಆಹ್ವಾನಿಸುತ್ತೇನೆ. ವಿಚಾರ ಏನಪ್ಪ ಅಂದರೆ, KGF ನಗರಸಭೆಗೆ ಸ್ವಚ್ಛ ಭಾರತ್ ಮಿಷನ್ 2.0 ಅಡಿಯಲ್ಲಿ ಆಸ್ಪಿರೇಷನಲ್ ಟಾಯ್ಲೆಟ್ ಅನ್ನು ಕಟ್ಟಲಿಕ್ಕೆ ಮಾನ್ಯ ಪೌರಾಡಳಿತ ನಿರ್ದೇಶನಾಲಯ ಅವರಿಂದ 3/10/2023 ಅಂದರೆ 2023 ಅಕ್ಟೋಬರ್ 3ನೇ ತಾರೀಕು ಒಂದು ಆದೇಶ ಆಗುತ್ತೆ. ಆ ಆದೇಶದ ಪ್ರಕಾರ ಆಸ್ಪಿರೇಷನಲ್ ಟಾಯ್ಲೆಟ್ಗೆ ನಮ್ಮ KGF ನಗರಸಭೆಗೆ 25 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಲಾಗಿತ್ತು. ಅದೇ ರೀತಿಯಾಗಿ ನಮ್ಮ ಏನು ಆಗಿನ ಆಡಳಿತಾಧಿಕಾರಿಗಳು ಏನು ಮಾನ್ಯ ಜಿಲ್ಲಾಧಿಕಾರಿಗಳಿದ್ದರು, ಅವರು ದಿನಾಂಕ 1 ಜನವರಿ 1, 2024 ನಮಗೆ ಈ ಒಂದು ಅನುದಾನಕ್ಕೆ ಕ್ರಿಯಾ ಯೋಜನೆಯನ್ನು ಅನುಮೋದನೆ ಕೊಡ್ತಾರೆ. ಕ್ರಿಯಾ ಯೋಜನೆಯಲ್ಲಿ ಏನಿದೆ ಸಾರಾಂಶ ಅಂದರೆ, KGF ನಗರಸಭೆ ವ್ಯಾಪ್ತಿಯಲ್ಲಿ ಉರ್ಗಾಂಪೇಟೆ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ KGF ನ್ಯಾಯಾಲಯದ ಸಮೀಪ ಆಸ್ಪಿರೇಷನಲ್ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸುವ ಕಾಮಗಾರಿ, ಅದು 25 ಲಕ್ಷ ರೂಪಾಯಿ ಅಂತ ಇದೆ. ಇಲ್ಲಿ ನೋಡಿ, ಇದು ಇರುವಂತಹ ಕ್ರಿಯಾ ಯೋಜನೆ. ಅರ್ಥ ಆಯ್ತಾ? ಅಲ್ಲಿ ಸಮೀಪ ನೀವು ಅದನ್ನು ಸ್ವಲ್ಪ ಗಮನಿಸಬೇಕು. ನ್ಯಾಯಾಲಯದ ಸಮೀಪ ಅಂತ ಇದೆ, ಅದನ್ನು ತಾವು ದಯವಿಟ್ಟು ಗಮನಿಸಿ. ಈ ರೀತಿಯಾಗಿ ನಮಗೆ ಇರುವಂಥ ಒಂದು ಅನುಮೋದಿತ ಕ್ರಿಯಾ ಯೋಜನೆ ಇದು. ಮಾನ್ಯ ಜಿಲ್ಲಾಧಿಕಾರಿಗಳು ಈ ರೀತಿಯಾಗಿ ಅನುಮೋದನೆ ಕೊಟ್ಟಿರ್ತಾರೆ. ಇದು ಅದರ ಒಂದು ಸಹಿ ಮುದ್ರಿತ ಪ್ರತಿ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಒಂದು ಯಾವಾಗ 5/10/2000 ಇದನ್ನು ನಾವು ಟೆಂಡರ್ ಕರೆದಿದ್ವಿ. ಟೆಂಡರ್ ಕರೆದಿದ ನಂತರ ಗುತ್ತಿಗೆದಾರರಾದಂತಹ ಶ್ರೀಯುತ ಅನ್ಬು ಕೆ, ಇಲ್ಲ ಸ್ಥಳೀಯ ಗುತ್ತಿಗೆದಾರರು, ಅವರಿಗೆ ಈ ಟೆಂಡರ್ ಆಗುತ್ತೆ. ಶೇಕಡ 2% ಬಿಲೋ, ಅಂದಾಜು SR ದರಗಳಿಗಿಂತ 2% ಬಿಲೋ ಇದರಲ್ಲಿ ಅವರಿಗೆ ಟೆಂಡರ್ ಆಗುತ್ತೆ. ಕಾರ್ಯಾದೇಶವನ್ನು ಕೊಡ್ತೀವಿ. ಕಾರ್ಯಾದೇಶ ಕೊಟ್ಟ ನಂತರ ಸ್ಥಳ ಏನು ನಾವು ಅವರಿಗೆ ಹಸ್ತಾಂತರ ಮಾಡಬೇಕಾಗಿತ್ತು, ನಿರ್ವಹಣೆ ಸಂದರ್ಭದಲ್ಲಿ ಸೈಟ್ ಹ್ಯಾಂಡ್ ಓವರ್ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾವು ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು, ನಾವು ಒಮ್ಮೆ ಭೇಟಿ ಮಾಡ್ತೀವಿ. ಅಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳನ್ನು ಭೇಟಿ ಮಾಡ್ತೀವಿ, ಪ್ಲಸ್ ಅಲ್ಲಿ ನ್ಯಾಯವಾದಿಗಳನ್ನು ಭೇಟಿ ಮಾಡ್ತೀವಿ. ಅವರ ಎಲ್ಲ ಒಂದು ಸಹಮತವನ್ನು ತೆಗೆದುಕೊಂಡು ಮುಂದುವರೆಯೋಣ ಅನ್ನೋ ದೃಷ್ಟಿಯಿಂದ ಅಲ್ಲಿ ಏನಾಗುತ್ತೆ, ಈಗ ಹಾಲಿ ಇರುವಂತಹ ಶೌಚಾಲಯ, ಈಗ ಅವರು ಯೂಟ್ಯೂಬ್ನಲ್ಲಿ ಏನು ಪ್ರಸಾರ ಮಾಡಿದ್ದಾರೆ, ಏನು ಬಿತ್ತರಿಸಿದ್ದಾರೆ, ಆ ಶೌಚಾಲಯನ ಅಲ್ಲಿರುವಂಥ ನ್ಯಾಯವಾದಿಗಳು ಅವರೆಲ್ಲ ತೋರಿಸ್ತಾರೆ, ಇಲ್ಲ ಅಂತಲ್ಲ, ಇದು ಹಿಂಗಿದೆ ಅಂತ. ಬಟ್ ನಾವು ಅದನ್ನು ಎಕ್ಸಾಮಿನ್ ಮಾಡಿದಾಗ ಅಲ್ಲಿ ರಿಪೇರಿ ಕೆಲಸ ಮಾತ್ರ ಇರ್ತದೆ ವಿನಃ ಅದನ್ನು ಒಡೆದಾಕ್ಬಿಟ್ಟು ಕಟ್ಟೋ ಮಟ್ಟಕ್ಕೆ ಆ ಜಾಗ ನಮಗೇನು ಕಂಡು ಬರಲಿಲ್ಲ. ಯಾಕೆಂದರೆ ಅಲ್ಲೇನು ಡೈಲಾಪಿಡೇಟೆಡ್ ಕಂಡೀಷನ್ ಇರಲಿಲ್ಲ. ರಿಪೇರಿ ಅವಶ್ಯಕತೆ ಇದೆ, ಇಲ್ಲ ಅಂತಲ್ಲ, ಕ್ಲೀನಿಂಗ್ ಅವಶ್ಯಕತೆ ಇದೆ. ಬಟ್ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಆಡಳಿತ ವರ್ಗದಲ್ಲಿ ಎಲ್ಲ ಚರ್ಚೆ ಮಾಡಿ ಅದ್ರ ಜೊತೆಲೆ ಆಮೇಲೆ ಅವ್ರಿಗೆ ನಾವು ಇನ್ನೂ ಒಂದು ಕ್ಲಾರಿಟಿ ಕೊಟ್ವಿ. ಇಲ್ಲಿ ಇನ್ಯಾವುದಾದ್ರೂ ಖಾಲಿ ನಿವೇಶನ ಇದೆ ಅಂತ ಕೇಳಿದಾಗ ಒಂದು ಖಾಲಿ ನಿವೇಶನ ಮೂಲೆ ಟ್ರಯಾಂಗಲ್ ಶೇಪಲ್ಲಿತ್ತು. ಆ ಟ್ರಯಾಂಗಲ್ ಶೇಪಲ್ಲಿ ತಮಗೆ ಗೊತ್ತಿದೆ, ಯಾವುದೇ ಕಟ್ಟಡ ಒಂದು ಆಯ್ಕಿಲ್ಲ ಅಂದರೆ ಅದಕ್ಕೆ ಕಟ್ಟಲಿಕ್ಕೆ ಸರಿ ಹೋಗಲ್ಲ. ಆಮೇಲೆ ಇದು ಆಸ್ಪಿರೇಷನಲ್ ಟಾಯ್ಲೆಟು, ಇದು ಸರ್ಕಾರದ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಉದ್ದೇಶಿತ ಕಾರ್ಯಕ್ರಮ. ಅದು ಒಂದು ಸುವ್ಯವಸ್ಥಿತವಾಗಿ ಕಟ್ಟಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಆ ಜಾಗ ನಮಗೆ ಸೂಕ್ತವಾಗಿರಲಿಲ್ಲ. ಮಿನಿಮಮ್ ಆದ್ರೂ 30/25 ಬೇಕಾಗುತ್ತೆ ಜಾಗ. ಅಷ್ಟು ಜಾಗ ನಮಗೆ ಕಂಡು ಬರಲಿಲ್ಲ. ಅದಾದಮೇಲೆ ಇನ್ನೂ ಒಂದು ಅಲ್ಲೇ ಪಕ್ಕದಲ್ಲೇ ಮೇಲ್ಗಡೆ ಮೋಸ್ಟ್ಲಿ ಹಾಲಿನ ಬೂತಿಂದ ಟುವರ್ಡ್ಸ್ ಸೌತ್ ಅನಿಸುತ್ತೆ,
ಯಾವುದು ಕೋರ್ಟ್ ಹಾಲ್ ಬೂತ್ ಏನಿದೆ ಅದರಲ್ಲಿ ಸದರ್ನ್ ಸೈಡ್ ಎಕ್ಸ್ಟ್ರೀಮ್ ಸದರ್ನ್ ಸೈಡಲ್ಲಿ ಒಂದು ಬಿಲ್ಡಿಂಗ್ ತೋರಿಸ್ತಾರೆ. ಆ ಬಿಲ್ಡಿಂಗ್ ಹೊಡೆದಾಗಿ ಕಟ್ಟಿ ಅಂತ. ಬಟ್ ಅದು ಚೆನ್ನಾಗಿರೋಂಥ ಬಿಲ್ಡಿಂಗು. ಅದು ನಾವು ವಿ ಆರ್ ನಾಟ್ ದಿ ಕಾಂಪಿಟೆಂಟ್ ಅಥಾರಿಟಿ ಟು ಡೆಮಾಲಿಷ್ ಸಚ್ ಟೈಪ್ ಆಫ್ ಬಿಲ್ಡಿಂಗ್ ಅಂತ ಹೇಳ್ಬಿಟ್ಟು ಅದನ್ನು ನಾವು ನಮ್ಮ ಮನೆ ಆಡಳಿತಾಧಿಕಾರಿಗಳ ಗಮನಕ್ಕೆ ತಂದ್ವಿ. ಆಗಿನ ಅವರು ಕೂಡ ನಾನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಹೇಳಿದ ಮೇಲೆ ದಿನಾಂಕ 8/3/2024 ಅನಿಸುತ್ತೆ, 24ರಂದು ಅವರು ನಮಗೆ ಸ್ಪಾಟ್ ಇನ್ಸ್ಪೆಕ್ಷನ್ ಬಂದಿದ್ದು ತಾಲೂಕು ಆಫೀಸು ಪ್ಲಸ್ ಇಲ್ಲಿ. ಆ ಸಂದರ್ಭದಲ್ಲಿ ಮನೆ ಜಿಲ್ಲಾಧಿಕಾರಿಗಳು ಒಂದು ನಮಗೆ ನಡವಳಿಯನ್ನು ಪಾಸ್ ಮಾಡ್ತಾರೆ. ಏನಂದರೆ ಈಗ ಆಸ್ಪಿರೇಷನ್ ಟಾಯ್ಲೆಟ್ ಇಲ್ಲಿ ಒಳಗಡೆ ಈಗ ಎಲ್ಲ ಇದ್ದಿದ್ದಾಗ ಕೆಲವು ಅನವಶ್ಯಕವಾಗಿ ನಾವು ಡೆಮಾಲೇಷನ್ ಮಾಡಿ ಕಟ್ಟೋದ್ರಲ್ಲಿ ಸಾರ್ವಜನಿಕರ ದುಡ್ಡು ಕೂಡ ನಾವು ಪೋಲ್ ಮಾಡೋದಾಗಿರುತ್ತೆ. ಅದು ಬೇಡ. ಅದ್ರ ಬದಲಾಗಿ ಈಗ ನಮ್ಮ ಆ್ಯಕ್ಷನ್ ಪ್ಲಾನಲ್ಲಿ ಏನಿದೆ ಇದು ಯಾವುದು ಸಮೀಪ ಅಂತ ಇದೆ. ನ್ಯಾಯಾಲಯದ ಸಮೀಪ ಅಂದರೆ ನ್ಯಾಯಾಲಯದ ಪೂರ್ವ ಭಾಗದಲ್ಲಾದರೂ ಆಗಿರ್ಬೋದು, ಪಶ್ಚಿಮದಲ್ಲಾದರೂ ಆಗಿರ್ಬೋದು, ಉತ್ತರ ಅಥವಾ ದಕ್ಷಿಣ, ಆಗ್ನೇಯ, ನೈಋತ್ಯ, ಈಶಾನ್ಯ, ವಾಯುವ್ಯ, ಈ ಎಲ್ಲ ಒಂದು ದಿಕ್ಕಲ್ಲೂ ಕೂಡ ನೀವು ಜಾಗ ಒಂದು ವ್ಯವಸ್ಥಿತವಾದ ಜಾಗವನ್ನು ಪರಿಶೀಲಿಸಿ ಅದ್ರ ಬಗ್ಗೆ ವರದಿ ನೀಡಿ ಅಂತ ಕೇಳಿದಾಗ ಅದು ಏತನ್ಮಧ್ಯೆ ಅವರೇ ಒಂದು 8ನೇ ತಾರೀಕು ನಮಗೆ ಏನು ಸ್ಪಾಟಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ಏನು ನ್ಯಾಯಾಲಯದ ಆಗ್ನೇಯ ಮೂಲೆ ಅನಿಸುತ್ತದೋ, ಆಗ್ನೇಯ ಮೂಲೆ ಅಂದರೆ ಹೆಚ್ಚು ಕಡಿಮೆ ನಮ್ಮ ತಾಲೂಕು ಆಫೀಸು ಪ್ಲಸ್ ನ್ಯಾಯಾಲಯದ ಮೂಲೆ ಸಮೀಪದಲ್ಲೇ ತಾಲೂಕು ಆಫೀಸು ಕಾಂಪೌಂಡ್ ಗೋಡೆಗೆ ಹೊಂದ್ಕೊಂಡಂತೆ ಒಂದು ಜಾಗ ಇರುತ್ತೆ. ಆ ಜಾಗ ಕೂಡ ಈಗ ಏನಾಗುತ್ತೆ, ಎರಡೂ ಕಡೆ ಈಗ ನಮ್ಮ ನ್ಯಾಯಾಲಯದಲ್ಲಿ ಬರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಮತ್ತು ತಾಲೂಕು ಆಫೀಸಿಗೆ ಬರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಇಬ್ಬರಿಗೂ ಕೂಡ ಇದು ಅನುಕೂಲ ಆಗುತ್ತೆ. ಈ ಒಟ್ಟಿನಲ್ಲಿ ನಮ್ಮ ಸಾರ್ವಜನಿಕರಿಗೆ ಇದು ಉಪಯೋಗಿಸುವ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಮಾಡಿ ಇದು ಸೂಕ್ತವಾಗಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಅವತ್ತು ಅವರ ಒಂದು ಆದೇಶವನ್ನು ಏನು ನೀಡುತ್ತಾರೆ ಆ ಪ್ರಕಾರವಾಗಿ ನಾವು ದಿನಾಂಕ 8/3/2024ರಂದು ಮೌಖಿಕ ಆದೇಶ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಲಿಖಿತವಾಗಿ ಕೂಡ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡ್ತಾರೆ. ಆ ಒಂದು ಹಿತದೃಷ್ಟಿ ಅವರ ಒಂದು ಆದೇಶದ ನಂತರ ನಾವು ಕಾಮಗಾರಿಯನ್ನು ಗುತ್ತಿಗೆದಾರರಾದ ಅನುಭವರ ಮುಖಾಂತರ ಕಾಮಗಾರಿಯನ್ನು ಪ್ರಾರಂಭಿಸಿ ದಿನಾಂಕ ಮೋಸ್ಟ್ಲಿ ಅಕ್ಟೋಬರ್ ಅಥವಾ ನವಂಬರ್ ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ನವಂಬರ್ ತಿಂಗಳಲ್ಲಿ ಅದು ಕಂಪ್ಲೀಟ್ ಆದ ನಂತರ ಹಂತವಾಗಿ ಅದನ್ನು ಮುಗಿಸ್ಕೊಡ್ತೀವಿ. ಟೋಟಲು ಯೋಜನಾ ವೆಚ್ಚ ಬಂದು 24,48,804 ರೂಪಾಯಿಗಳಷ್ಟು ಆಗಿರುತ್ತದೆ. ಇಲ್ಲಿ ತಾವು ಗಮನಿಸ್ಬೋದು ಪ್ರತಿಯೊಂದು ಹಂತವಾದಂಥ ಫೋಟೋ ಛಾಯಾಪ್ರತಿಗಳು. ಇಲ್ಲಿ ನಮ್ಮ ಮಾಧ್ಯಮಿಕರು ಒಂದು ಏನು ಪ್ರಸಾರ ಸಂದರ್ಭದಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲದೇನೋ ಒಂದು ವಿತರಣೆ ಆಗಿದೆ. ಅದನ್ನು ನಾವು ಏನು ಅವರಲ್ಲಿ ನಾನು ಸಮಜಾಯಿಷಿ ಏನು ಕೊಡೋದು ಅಂದರೆ ಸಮೀಪ ಅನ್ನೋದನ್ನು ಅವರು ಆವರಣದ ಒಳಗಡೆ ಅಂತ ಭಾವಿಸ್ಕೊಂಡು ಈ ರೀತಿಯಾಗಿ ಒಂದು ಪ್ರಸಾರ ಮಾಡಿದ್ದಾರೆ ಅನ್ನೋದು ನಮ್ಮ ಒಂದು ಭಾವನೆ. ಅದಕ್ಕೋಸ್ಕರ ಇದು ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಅನ್ವಯಿಸುವಂಥ ಎಲ್ರಿಗೂ ಕೂಡ ಇದನ್ನು ತಾವು ದಯವಿಟ್ಟು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ತೇನೆ. ಇದು ಆಲ್ರೆಡಿ ಈಗ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಶೌಚಾಲಯ. ಇದು ಆಸ್ಪಿರೇಷನ್ ಟಾಯ್ಲೆಟ್. ನಾವು ಹೆಮ್ಮೆಯಿಂದ ಹೇಳ್ತೀವಿ, ಈ ನಮ್ಮ KGF ನಗರದಲ್ಲಿ ಒಂದು ವಿನೂತನವಾಗಿ ಇದನ್ನು ಕಟ್ಟಿದ್ದೀವಿ. ಇದರಲ್ಲಿ ಟೋಟಲ್ 10 ಸೀಟಷ್ಟು ನಮಗೆ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಶೌಚಾಲಯ ಮತ್ತು ಮೂತ್ರಾಲಯ ಮತ್ತು ಗರ್ಭಿಣಿ ಆಮೇಲೆ ತಾಯಂದಿರಿಗೆ ಬ್ರೆಸ್ಟ್ ಫೀಡಿಂಗ್ ರೂಮ್ ಆಮೇಲೆ ಸ್ನಾನದ ಕೋಣೆ ಇದೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ. ಮತ್ತು ಸಮ್ ಟ್ಯಾಂಕ್ ಇದೆ, ಅಂದರೆ ಅಲ್ಲಿ ನೀರಿನ ವ್ಯವಸ್ಥೆ ಕೂಡ ಎಲ್ಲ ಸುಸಜ್ಜಿತವಾಗಿದೆ. ಇದಕ್ಕೆ ನಾವೀಗ ಆಲ್ರೆಡಿ ಆಕ್ಷನ್ ಮುಂದಿನ 5 ವರ್ಷಗಳ ಅವಧಿಗೆ ನಿರ್ವಹಣೆಗಾಗಿ ಆಕ್ಷನನ್ನು ಈಗ ಕರಿತಾ ಇದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗೆ ನಾವು ಒಂದು ಏನು ಡಾಕ್ಯುಮೆಂಟ್ನ ರೆಡಿ ಮಾಡ್ತಾ ಇದ್ದೀವಿ. ಇದು ವಾಸ್ತವವಾದಂಥ ಸಂಗತಿ. ಇದನ್ನು ದಯವಿಟ್ಟು ಎಲ್ಲ ಸಾರ್ವಜನಿಕರಿಗೂ ಎಲ್ಲ ಒಂದು ಸುದ್ದಿ ಮಾಧ್ಯಮದ ಎಲ್ಲರಿಗೂ ಕೂಡ ಇದನ್ನು ತಲುಪಿಸುವಂಥ ಒಂದು ಸಹಾಯನ ತಾವು ಮಾಡಬೇಕು. ಇಲ್ಲಿ ಯಾವುದೇ ನಮ್ಮ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಆದಂಥ ನಗರಸಭೆಯಿಂದ ಯಾವುದೇ ತಪ್ಪುಗಳಾಗಿಲ್ಲ. ಯಾರಿಗೂ ನಾವು ಏನು ವಿತರಣೆ ಆಗಿದೆಯಲ್ಲ ಆ ರೀತಿಯಾಗಿ ನಾವು ಯಾರನ್ನು ಮೋಸ ಮಾಡಿಲ್ಲ, ಚೀಟ್ ಮಾಡಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಈ ಒಂದು ತಮ್ಮ ಮುಖಾಂತರ ನಾನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.